ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ರಾಂಪುರ ಸಮೀಪದ ತಿಮಲಾಪುರ ಗ್ರಾಮದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯವು ಅಪಾರ ಭಕ್ತಿಭಾವ ಮತ್ತು ಆಧ್ಯಾತ್ಮಿಕ ಶಕ್ತಿಯಿಂದ ಪ್ರಸಿದ್ಧವಾಗಿದೆ. ಪ್ರಕೃತಿಗಿಂತಲೂ ದೈವಿ ಮಹಿಮೆಯಿಂದಲೇ ಜನರನ್ನು ಆಕರ್ಷಿಸುವ ಈ ಕ್ಷೇತ್ರವು ಸಾವಿರಾರು ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ಸುಮಾರು 2000 ವರ್ಷಗಳ ಹಿಂದೆ ಹೊಸಪೇಟೆಯ ದೇವಲಾಪುರ ಗ್ರಾಮದ ಬಳಿ ಉಂಟಾದ ಭಾರೀ ಪ್ರವಾಹದ ಸಂದರ್ಭದಲ್ಲಿ ಈ ಆಂಜನೇಯ ಮೂರ್ತಿ ಹಳ್ಳದಲ್ಲಿ ತೇಲಿ ಬಂದು ತಿಮಲಾಪುರ ಬಳಿ ತಲುಪಿತು ಎನ್ನಲಾಗುತ್ತದೆ. ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ಯತ್ನಿಸಿದಾಗ ಅದು ಹಳ್ಳದ ಬಲಗಡೆಯತ್ತ ಸರಿದ ಕಾರಣ ಅದನ್ನೇ ದೈವಿ ಸಂಕೇತವೆಂದು ಭಾವಿಸಿ ಆ ಸ್ಥಳದಲ್ಲೇ ಪ್ರತಿಷ್ಠಾಪಿಸಲಾಯಿತು. ಆನಂತರ ಗ್ರಾಮವು ದೈವಿ ಕೃಪೆಯಿಂದ ಉಜ್ಜೀವನ ಕಂಡಿದೆ ಎಂಬ ನಂಬಿಕೆ ಗ್ರಾಮಸ್ಥರಲ್ಲಿದೆ. ಈ ಕ್ಷೇತ್ರದಲ್ಲಿ ಹನುಮಂತನನ್ನು 3 ರೂಪಗಳಲ್ಲಿ ಕಾಣಬಹುದು. ಪ್ರಾಣದೇವರ ಅವತಾರ ರೂಪ, ಮಹಾಭಾರತದ ಭೀಮಸೇನ ರೂಪ ಹಾಗೂ ಕಲಿಯುಗದ ಮಧ್ವಾಚಾರ್ಯರ ಅವತಾರ ರೂಪವಾಗಿ ದರ್ಶನ ನೀಡುತ್ತಾನೆ ಎನ್ನಲಾಗುತ್ತದೆ. ಧರ್ಮ ರಕ್ಷಣೆಯ ಸಂಕೇತವಾಗಿ ನಿಂತಿರುವ ಭಂಗಿ ಮತ್ತು ಬಾಲದಲ್ಲಿ ಸೌಗಂಧಿಕ ಪುಷ್ಪ ವಿಶೇಷತೆ ಹೊಂದಿದೆ. ಶ್ರೀ ಆಂಜನೇಯ ಸ್ವಾಮಿ ಭಕ್ತರ ಕಷ್ಟಗಳನ್ನು ನಿವಾರಿಸುವ ದೈವವಾಗಿ ಪ್ರಸಿದ್ಧವಾಗಿದ್ದು, ಪ್ರತಿ ಶನಿವಾರ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತರು ಪೂಜೆಗೆ ಆಗಮಿಸುತ್ತಾರೆ ಮತ್ತು ಅನೇಕರು ತಮ್ಮ ವಾಹನಗಳ ಮೇಲೆ TIS ತಿಮಲಾಪುರ ಆಂಜನೇಯ ಸ್ವಾಮಿ ಎಂಬ ಸ್ಟಿಕ್ಕರ್ ಅಂಟಿಸಿಕೊಂಡಿರುವುದು ವಿಶೇಷ. ಪ್ರತಿ ವರ್ಷ ಹಂಪಿ ಹುಣ್ಣಿಮೆಯೆಂದು ಬ್ರಹ್ಮ ರಥೋತ್ಸವವನ್ನು ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಅಷ್ಟೋತ್ತರ, ಪಾರಾಯಣ, ಪಂಚಾಮೃತ, ಅಭಿಷೇಕ ಮತ್ತು ಸೀತಾರಾಮ ಕಲ್ಯಾಣೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಕರ್ನಾಟಕದ ಜೊತೆಗೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಿಂದಲೂ ಕೂಡ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಬಳ್ಳಾರಿಯಿಂದ 40 ಕಿಲೋಮೀಟರ್ ಮತ್ತು ಮೊಳಕಾಲ್ಮೂರಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರಕ್ಕೆ ರಾಂಪುರ ಮೂಲಕ ಸುಲಭವಾಗಿ ತಲುಪಬಹುದು. ರಾಂಪುರದಿಂದ ಆಟೋ ವ್ಯವಸ್ಥೆಯೂ ಲಭ್ಯವಿದೆ. ಮನಃಶಾಂತಿ ಮತ್ತು ದೈವಿ ಅನುಗ್ರಹವನ್ನು ಬಯಸುವ ಭಕ್ತರಿಗೆ ತಿಮಲಾಪುರದ ಶ್ರೀ ಆಂಜನೇಯ ಸ್ವಾಮಿ ದರ್ಶನ ವಿಶೇಷ ಅನುಭವವನ್ನು ನೀಡುತ್ತದೆ.